ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರನ್ನ ಇವತ್ತು ಭೇಟಿ ಮಾಡಿ ದೀಪಾವಳಿ ಶುಭಾಶಯಗಳನ್ನು ಕೋರಿ ಅವರ ಆಶೀರ್ವಾದನ ಕೂಡ ಪಡೆದುಕೊಂಡು ಹೋಗೋಕ್ಕೋಸ್ಕರ ಬಂದಿರತಕ್ಕಂಥದ್ದು. ಭಾಳ ಹೆಮ್ಮೆ ಪಟ್ಟರು. ಯಾಕೆಂದರೆ ನಿಮ್ಮದೊಂದು ರಾಷ್ಟ್ರೀಯ ಪಕ್ಷ, ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಇಂಥ ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಪ್ರಧಾನಮಂತ್ರಿಗಳು ಎಲ್ಲ ಹಿರಿಯರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮತ್ತು ಯಡಿಯೂರಪ್ಪನವರು, ನಿಮ್ಮ ತಂದೆಯವರು ಯಾವ ರೀತಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯದಂತ ಪ್ರವಾಸ ಮಾಡಿ ಸಂಘಟನೆಗೆ ಶಕ್ತಿಯನ್ನು ತುಂಬಿದ್ರು, ನೀನು ಕೂಡ ಅದರಲ್ಲಿ ಯಶಸ್ವಿ ಆಗ್ತಾ ನೀನು ಆ ದಿಕ್ಕಲ್ಲಿ ಸಾಗಬೇಕು ಅಂತ ಹೇಳಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಬ್ಬರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಯಾವುದೇ ಗೊಂದಲಕ್ಕೆ ಅವಕಾಶನ ಎಡೆ ಮಾಡಿಕೊಡದೇನೆ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸಿಕೊಂಡು ನಮ್ಮ ಗುರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಈ ದೇಶದ ಭವಿಷ್ಯದ ಚುನಾವಣೆ, ಹಾಗಾಗಿ ಏನೇ ವ್ಯತ್ಯಾಸಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗ್ಬೇಕು. ನೀವುಗಳು ಯುವಕರು ಹೆಚ್ಚೆಚ್ಚು ಮುಂದೆ ಬರಬೇಕು ಅಂತೇಳಿ ಕೂಡ ಆಶೀರ್ವಾದನ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಮಾಜಿ ಪ್ರಧಾನಮಂತ್ರಿಗಳು ಅವ್ರ ಬಗ್ಗೆ ನಾನೇನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ಅವರು ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದೇ ಇದ್ರೂ ಸಹ ರಾಜ್ಯದ ಮತ್ತು ದೇಶದ ಆಗುಹೋಗುಗಳ ಬಗ್ಗೆ ಅವರ ಚಿಂತನೆಗಳು ನಿಜವಾಗ್ಲೂ ಕೂಡ ನಮಗೆ ದೊಡ್ಡ ಪ್ರೇರಣೆ ಮತ್ತು ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ನಮ್ಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಆಗ್ತದೆ. ಸಲಹೆ ಕೊಟ್ಟರು, 20 ನಿಮಿಷ ಮಾತಾಡಿದ್ರಿ. ಅವರ ಹೋರಾಟದ ದಿನಗಳನ್ನು ಅವ್ರು ನೆನಪು ಮಾಡ್ಕೊಳ್ತಾ ಇದ್ರು. ಜೊತೆಗೆ ತಂದೆಯವರ ಹೋರಾಟದನ್ನು ಕೂಡ ನೆನಪು ಮಾಡಿಕೊಂಡ್ರು. ಹಾಗಾಗಿ ಇವತ್ತು ಪಾದಯಾತ್ರೆಗಳು, ಒಂದು ರಾಜ್ಯದಲ್ಲಿ ಪಾದಯಾತ್ರೆ ಅಂತ ಹೇಳಿದ್ರೆ ಅಥವಾ ಹೋರಾಟ ಅಂತ ನೆನಪಾದರೆ ಹೋರಾಟ ಅಂತ ಹೇಳಿದ್ರೆ ನೆನಪಾಗ್ತಕ್ಕಂಥದ್ದು ಎರಡೇ ಹೆಸರು. ಒಂದು ಮಾನ್ಯ ದೇವೇಗೌಡಜಿಯವರು, ಮತ್ತೊಂದು ಸನ್ಮಾನ್ಯ BS ಯಡಿಯೂರಪ್ಪನವರು. ಅದನ್ನು ಕೂಡ ಅವ್ರು ನೆನಪು ಮಾಡಿಕೊಂಡ್ರು. ತುಂಬ ಸಂತೋಷ ಆಗಿದೆ. ಬಹಳ ಸಂತೋಷದಿಂದ ಅವರ ಸಲಹೆಗಳನ್ನು ನಾನು ಕೂಡ ಅಳವಡಿಸ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾನಾಗಲಿ ಕುಮಾರಸ್ವಾಮಿ ಅವರ ಸಲಹೆಯನ್ನು ತೆಗೆದುಕೊಂಡು ಇವತ್ತು ಪ್ರಜ್ವಲ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ. ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ನುಗ್ಗಿ ಕೆಲಸವನ್ನು ಮಾಡ್ತಾರೆ. ಸರ್, ಇನ್ನೊಂದು ದೆಹಲಿಗೆ ಹೋಗಿದ್ರಲ್ಲ ದೇವೇಗೌಡರು ಮತ್ತು ಕುಮಾರಸ್ವಾಮಿ, ಮತ್ತೊಂದು ಸಲ ಹೋಗ್ಬೇಕು ಅನ್ನೋದು, ಒಟ್ಟಾಗಿ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಪ್ಪ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಧನ್ಯವಾದ. ಥ್ಯಾಂಕ್ ಯು.